ಬೆಳಗಾವಿಯಲ್ಲಿ ದೇಶದ ಅತಿದೊಡ್ಡ ರಾಬರಿ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಬೆಳಗಾವಿಯ ಗಡಿ ಭಾಗದಲ್ಲಿ ನಡೆದಂತಹ ಪ್ರಕರಣ ಇದು. ಗೋವಾ ಟು ಮಹಾರಾಷ್ಟ್ರ ಕಂಟೈನರ್ನಲ್ಲಿ 400 ಕೋಟಿ ರೂಪಾಯಿಯನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಅದನ್ನ ರಾಬರಿ ಮಾಡಲಾಗಿದೆ, ದರೋಡೆ ಮಾಡಲಾಗಿದೆ. ಹಣವನ್ನ ಹೊತ್ತೊಯ್ತಾ ಇದ್ದ 2 ಕಂಟೈನರ್ ಅನ್ನ ಬೆಳಗಾವಿ ಗಡಿಯಲ್ಲಿ ದರೋಡೆ ಮಾಡಿರುವಂತದ್ದು ನಾಪತ್ತೆಯಾಗತ್ತೆ. ಮಹಾರಾಷ್ಟ್ರದ ಉದ್ಯಮಿ ಕಿಶೋರ್ ಶೇಟ್ ಅನ್ನೋರಿಗೆ ಸೇರಿದಂತಹ ಹಣ ಗಾಯಬಾಗಿರುವಂತದ್ದು, ನಾಪತ್ತೆಯಾಗಿರುವಂತದ್ದು. ಅಲ್ಲಿ ಖಾನಾಪುರದ ಚೋರ್ಲಾ ಘಾಟ್ನಲ್ಲಿ ಈ ಕಂಟೈನರ್ ಅನ್ನ ಹೈಜಾಕ್ ಮಾಡಿದ್ದಾರೆ. ಹುಡುಕಾಟಕ್ಕೆ 3 ರಾಜ್ಯಗಳ ಪೊಲೀಸರು ಈಗಾಗಲೇ ಇಳಿದಿದ್ದು 4 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಕಳೆದ ಅಕ್ಟೋಬರ್ 16ರಂದು ನಡೆದಂತಹ ರಾಬರಿ ಪ್ರಕರಣ ಇದು. ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. 2025ರ ಅಕ್ಟೋಬರ್ 16ನೇ ತಾರೀಕು ನಡೆದಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಇದು ದೇಶದ ಅತಿದೊಡ್ಡ ರಾಬರಿ ಪ್ರಕರಣ ಅಂತ ಹೇಳಲಾಗ್ತಾ ಇದೆ. 400 ಕೋಟಿ ರೂಪಾಯಿಯ ರಾಬರಿ ಪ್ರಕರಣ ಇದು. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಕಂಟೈನರ್ನಲ್ಲಿ 400 ಕೋಟಿ ರೂಪಾಯಿಗಳನ್ನ ಸಾಗಾಟ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಆ ಕಂಟೈನರ್ ಅನ್ನ ಹೈಜಾಕ್ ಮಾಡಿ 400 ಕೋಟಿ ರೂಪಾಯಿಯನ್ನ ಗಾಯಬ್ ಮಾಡಿರುವಂಥದ್ದು. ದರೋಡೆಕೋರರು ದರೋಡೆ ಮಾಡಿ ತೆಗೆದುಕೊಂಡು ಹೋಗಿರುವಂಥದ್ದು. ಅತಿ ದೊಡ್ಡ ರಾಬರಿ ಪ್ರಕರಣ ಇದು ಬೆಳಕಿಗೆ ಬಂದಿದ್ದು ಕೂಡ ರೋಚಕ. ಪೊಲೀಸರು ಸದ್ಯ ಈ ಪ್ರಕರಣದಲ್ಲಿ 4ರನ್ನ ಅರೆಸ್ಟ್ ಮಾಡಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಆದರೆ ಹಣ ಇನ್ನೂ ಪತ್ತೆಯಾಗಿಲ್ಲ. 1 ಅಲ್ಲ, 2 ಅಲ್ಲ, 10 ಅಲ್ಲ, 100 ಅಲ್ಲ, ಬರೋಬ್ಬರಿ 400 ಕೋಟಿ ರೂಪಾಯಿ ಮಹಾರಾಷ್ಟ್ರದ ಉದ್ಯಮಿ ಕಿಶೋರ್ ಶೇಟ್ ಅನ್ನೋರಿಗೆ ಸೇರಿದಂತಹ 400 ಕೋಟಿ ರೂಪಾಯಿಯನ್ನ ದರೋಡೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 4ರನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ತನಿಖೆಯನ್ನ ಮುಂದುವರಿಸಿದ್ದಾರೆ. ಆದರೆ ಆ 400 ಕೋಟಿ ರೂಪಾಯಿ ಗೆಲ್ಲಿದೆ ಸದ್ಯಕ್ಕೆ ಮಾಹಿತಿ ಇಲ್ಲ. 2025ರ ಅಕ್ಟೋಬರ್ 16ರಲ್ಲಿ ನಡೆದಂತಹ ಪ್ರಕರಣ ಇದು ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ಇದು ಸಂದೀಪ್ ಪಾಟೀಲ್ ಅಂತೇಳಿ ಆ ಹಣ ಏನು ಕಿಡ್ನಾಪ್ ಆಗಿತ್ತು, ದರೋಡೆ ಆಗಿತ್ತು, ಆ ಉದ್ಯಮಿ ಕಿಶೋರ್ ಶೇಟ್ ಏನಿದ್ದಾರೆ ಅವರ ಸ್ನೇಹಿತ ಇವರು ಸಂದೀಪ್ ಪಾಟೀಲ್ ಅಂತೇಳಿ, ಇವರನ್ನ ಕೂಡ ಕಿಡ್ನಾಪ್ ಮಾಡಲಾಗಿತ್ತಂತೆ. ಹಣದ ಜೊತೆಗಲ್ಲ, ಆ ಹಣ ದರೋಡೆ ಆದ ನಂತರ ಸಂದೀಪ್ ಪಾಟೀಲ್ ಅವರನ್ನ ಕಿಶೋರ್ ಶೇಟ್ಗೆ ಸಂಬಂಧಪಟ್ಟಂತವರು, ಆ ಹಣಕ್ಕೆ ಸಂಬಂಧಪಟ್ಟಂತವರು ಕಿಡ್ನಾಪ್ ಮಾಡಿ ಈ ಹಣ ದರೋಡೆ ಆಗೋದಕ್ಕೆ ಕಾರಣ ನೀನು ಅಂತೇಳಿ ಇವರ ಮೇಲೆ ಆರೋಪವನ್ನ ಹೊರಿಸಿ ಇವರನ್ನ ಕಿಡ್ನಾಪ್ ಮಾಡಲಾಗಿತ್ತಂತೆ. ಅವರು ಅದನ್ನ ಹೇಳ್ತಾ ಇರುವಂಥದ್ದು. ಇವರು ಹೇಳುವ ಪ್ರಕಾರ ಇದು ಬರೀ 400 ಕೋಟಿ ರೂಪಾಯಿ ಅಲ್ಲ, 1000 ಕೋಟಿ ರೂಪಾಯಿ ಇರಬಹುದು ಅಂತ. ಇದು ಅತಿ ದೊಡ್ಡ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದ್ದೇ ಇವರಿಂದಾಗಿ. ಕಂಟೈನರ್ ರಾಬರಿ ಆದ ನಂತರ ಈ ಸ್ನೇಹಿತ ಏನಿದ್ದಾನೆ ಸಂದೀಪ್ ಪಾಟೀಲ್, ಇವರನ್ನ ಕಿಶೋರ್ ಸಹಚರರು ಕಿಡ್ನಾಪ್ ಮಾಡ್ತಾರೆ. ಗನ್ ಪಾಯಿಂಟ್ನಲ್ಲಿ ನಿಲ್ಲಿಸ್ಕೊಂಡು ಇವರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ನಾಸಿಕ್ ಮೂಲದವರು ಇವರು. 1.5 ತಿಂಗಳ ಕಾಲ ಒತ್ತೆಯಾಳಾಗಿರಿಸಿಕೊಂಡು ಇವರಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರಂತೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತೇಳಿ ಹಿಂಸೆ ಕೊಟ್ಟಿರೋದು. ಏನು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಪಕಡ್ಡಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ, ನೋಡ್ಕೊಂಬರೋಣ. ದೇಶದ ಅತಿ ದೊಡ್ಡ ರಾಬರಿ ಎನ್ನಲಾಗಿರುವಂಥ ಏನು ಬೆಳಗಾವಿ ಜಿಲ್ಲೆ ಚೋರ್ಲಾ ಘಾಟ್ನಲ್ಲಿ ಏನು ಇತ್ತೀಚೆಗೆ ಕಳೆದ 1 ತಿಂಗಳ ಹಿಂದೆ ಸುಮಾರು 400 ಕೋಟಿ ರೂಪಾಯಿ ತೆಗೆದುಕೊಂಡು ಹೋಗ್ತಕ್ಕಂಥ ಏನು ಲಾರಿ ಏನಿದೆ, ಕ್ಯಾಂಟೈನರ್ ಏನಿದೆ, ಅದು ಈಗ ನಾಪತ್ತೆ ಆಗಿರುವಂಥದ್ದು. ಅದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನಂತಂದರೆ ಮಹಾರಾಷ್ಟ್ರದ ನಾಸಿಕ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿರ್ತಕ್ಕಂಥ ನಾಸಿಕ್ ಪೊಲೀಸರು, ಅದರಲ್ಲೂ ಮಹಾರಾಷ್ಟ್ರ ಸರ್ಕಾರ ಈಗ ಒಂದು SITಯನ್ನು ರಚನೆ ಮಾಡಿದೆ. ಆ SIT ಈಗ ಬೆಳಗಾವಿ ಏನು SP ಅವರಿಗೆ ಒಂದು ಪತ್ರವನ್ನು ಬರೆದಿರುವಂಥದ್ದು. ಆ ಪತ್ರದಲ್ಲಿ ಪ್ರಮುಖವಾಗಿ ಏನಂತಂದರೆ ಈ ಚೋರ್ಲಾ ಘಾಟ್ನಲ್ಲಿ ಏನು ಕಳೆದ ತಿಂಗಳು ನಡೆದಿರುವಂಥ ಘಟನೆಗೆ ಸಂಬಂಧಪಟ್ಟಂತೆ ಏನು CCTVಗಳು, ಅಂದರೆ ಕಳೆದ 1 ತಿಂಗಳ ಹಿಂದೆ ಘಟನೆ ನಡೆದಂಥ ದಿನ ಏನು ಒಂದು ಕ್ಯಾಂಟೈನರ್ ಸಂಚಾರ ಮಾಡಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗ CCTVಗಳನ್ನು ಪರಿಶೀಲನೆ ಮಾಡುವಂತೆ ಈಗ ಸೂಚನೆ ಹಿನ್ನೆಲೆಯಲ್ಲಿ ಈಗ
ಬೆಳಗಾವಿ ಅಂದರೆ ಚೋರ್ಲಾ ಘಾಟ್ನಲ್ಲಿರ್ತಕ್ಕಂಥ, ಅದರಲ್ಲೂ ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ರಸ್ತೆಯುದ್ದಕ್ಕೂ ಇರತಕ್ಕಂಥ CCTVಗಳ ಫುಟೇಜನ್ನು ಪರಿಶೀಲನೆ ನಡೆಸಲಾಗ್ತಾ ಇದೆ. ಆ ದಿನ ಯಾವ್ಯಾವ ವಾಹನಗಳು ಈ ರಸ್ತೆ ಮೂಲಕ ಸಂಚರಿಸಿದವು, ಜೊತೆಗೆ ಈ ಕ್ಯಾಂಟೇನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಬೆಳಗಾವಿ ಪೊಲೀಸರು ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಚೋರ್ಲಾ ಘಾಟ್ನ ಪ್ರತಿಯೊಂದು ಪ್ರದೇಶದಲ್ಲಿ, ಅಂದರೆ ಈಗ ಏನು ಸುರಲ್ ಕ್ರಾಸ್ನಲ್ಲಿರ್ತಕ್ಕಂಥ ಒಂದು ಏನು ಅಬಕಾರಿ ಚೆಕ್ ಪೋಸ್ಟ್ ಏನಿದೆ, ಆ ಚೆಕ್ ಪೋಸ್ಟ್ ಸೇರಿದಂಥ ಬೇರೆ ಬೇರೆ ಭಾಗಗಳಲ್ಲಿ ಈಗ ಏನು CCTVಗಳನ್ನು ಅಳವಡಿಸಿದ್ದಾರೆ. ಆ ಎಲ್ಲ ಫುಟೇಜ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಬೆಳಗಾವಿ ಪೊಲೀಸರು ಮಾಡ್ತಾ ಇರುವಂಥದ್ದು. ಹಾಗಾಗಿ ಸಹಜವಾಗಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂಥ ಏನು ರಾಬರಿ ನಡೆದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬೆಳಗಾವಿ ಪೊಲೀಸರು ಏನು ಮಹಾರಾಷ್ಟ್ರದ ಪೊಲೀಸರು ಏನು ಸಹಕಾರವನ್ನು ಕೋರಿದ್ದಾರೆ, ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನಂತಂದರೆ CCTV ದೃಶ್ಯಾವಳಿಗಳು, ಜೊತೆಗೆ ಏನಂತಂದರೆ ಆ ಸಂದರ್ಭದಲ್ಲಿ ಅವತ್ತು ಏನು ಕ್ಯಾಂಟೇನರ್ಗಳು ಈ ಭಾಗದಲ್ಲಿ ಈ ರಸ್ತೆಯಲ್ಲಿ ಓಡಾಡ್ದು, ಅವುಗಳ ಬಗ್ಗೆ ಏನಂತಂದರೆ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಬೆಳಗಾವಿ ಪೊಲೀಸರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಾಸ್ಟ್ ಬೆಳಗಾವಿ. ದೇಶದ ಅತಿ ದೊಡ್ಡ ರಾಬರಿ ಪ್ರಕರಣ, 400 ಕೋಟಿ ರೂಪಾಯಿಯನ್ನ ಅಪಹರಿಸಿರುವ ಪ್ರಕರಣ. ಆದರೆ ಸಂದೀಪ್ ಪಾಟೀಲ್ ಹೇಳುವ ಪ್ರಕಾರ ಇದು 400 ಅಲ್ಲ, 1000 ಕೋಟಿ ಇದೆ ಅಂತೇಳಿ. 1000 ಕೋಟಿ ಇರಲೂಬಹುದು, ಗೊತ್ತಿಲ್ಲ. ಸಂದೀಪ್ ಪಾಟೀಲ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಕಿಡ್ನ್ಯಾಪ್ ಆಗಿದ್ದಂತಹ ಸಂದೀಪ್ ಪಾಟೀಲ್ ಇವರನ್ನ ಕಿಡ್ನ್ಯಾಪ್ ಮಾಡಿದ್ದು ಆ ಹಣಕ್ಕೆ ಸಂಬಂಧಿಸಿದ ಮಾಲೀಕ ಉದ್ಯಮಿ ಏನಿದ್ದಾನೆ ಕಿಶೋರ್ ಶೇಟ್ ಅಂತೇಳಿ, ಆ ಕಿಶೋರ್ ಶೇಟ್ನ ಸಹಚರರು ಈತನನ್ನ ಗನ್ ಪಾಯಿಂಟ್ನಲ್ಲಿಟ್ಟು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾರೆ. ಸದ್ಯ ಅರೆಸ್ಟ್ ಆಗಿರೋದು ಕಿಡ್ನ್ಯಾಪ್ ಪ್ರಕರಣದ ಆರೋಪಿಗಳು. ಆದರೆ ಹೈಜಾಕ್ ಮಾಡಿ ಹಣವನ್ನು ಹೈಜಾಕ್ ಮಾಡ್ಕೊಂಡು ಹೋಗಿರೋ ಆರೋಪಿಗಳು ಇನ್ನೂವರೆಗೂ ಪತ್ತೆ ಆಗಿಲ್ಲ. ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಕುಬಕಡ್ಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ದೇಶದ ಅತಿ ದೊಡ್ಡ ರಾಬರಿ ಪ್ರಕರಣ ಅಂತಲೇ ಹೇಳಲಾಗ್ತಾ ಇದೆ. ಸಂದೀಪ್ ಪಾಟೀಲ್ ಹೇಳುವ ಪ್ರಕಾರ ನೋಡಿದ್ರೆ 400 ಅಲ್ಲ, 1000 ಕೋಟಿ. ಈ ಸಂದೀಪ್ ಪಾಟೀಲ್ಗೂ ಹಾಗೆ ಕಿಶೋರ್ ಶೆಟ್ಟಿನ ಹಣಕ್ಕೂ ಲಿಂಕ್ ಏನು? ಇವರನ್ನ ಯಾಕೆ ನೀನೇ ಈ ಹಣವನ್ನ ಕದ್ದಿದೀಯಾ, ರಾಬರಿ ಮಾಡಿದೀಯಾ ಅಂತೇಳಿ ಕಿಡ್ನಾಪ್ ಮಾಡಲಾಯಿತು ಶ್ರೀಕಾಂತ್? ಗೊತ್ತಿರತ್ತೆ, ಅಂದ್ರೆ ಮಾಹಿತಿ ಇರತ್ತೆ. ಹಾಗಾಗಿ ಸಹಜವಾಗಿ ಏನಂತಂದ್ರೆ ಇದ್ದಕ್ಕಿದ್ದಂತೆ 400 ಕೋಟಿ ರೂಪಾಯಿ ಹಣವನ್ನ ಏನು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಾಟ ಮಾಡ್ತಾ ಇತ್ತು ನಮ್ಮ ಏನು ಕರ್ನಾಟಕ ಮತ್ತು ಗೋವಾ ಬಾರ್ಡರ್ ಅಲ್ಲಿ ಇರ್ತಕ್ಕಂತ ಚೋರ್ಲಾ ಘಾಟ್ ಅಲ್ಲಿ ಇದು ಇದ್ದಕ್ಕಿದ್ದಂತೆ 2 ಕ್ಯಾಂಟೇನರ್ಗಳು ಗಾಯಬಾಗತ್ತೆ. ಹಾಗಾಗಿ ಸಹಜವಾಗಿ ಸಂಶಯ ಬರುತ್ತೆ ಈ ಶೇಟ್ಗೆ. ಏನಂತಂದ್ರೆ ಇದನ್ನ ಸಂದೀಪ್ ಪಾಟೀಲ್ ಮಾಡಿರ್ಬಹುದು ಅನ್ನೋ ಒಂದು ಸಂಶಯದ ಆಧಾರದ ಹಿನ್ನೆಲೆಯಲ್ಲಿ ಆತ ಏನಂತಂದ್ರೆ ಈತನನ್ನ ಕಿಡ್ನಾಪ್ ಮಾಡ್ತಾನೆ, 2 ತಿಂಗಳ ಕಾಲ ಚಿತ್ರಹಿಂಸೆಯನ್ನ ಕೊಡ್ತಾನೆ, ಜೊತೆಗೆ ಒತ್ತೆಯಾಳಾಗಿಟ್ಕೊಂಡಿರ್ತಾನೆ. ಅಂತ ಸಂದರ್ಭದಲ್ಲಿ ಈತ ಹೊರಗಡೆ ಬಂದ ನಂತರ ಆ ವಿಚಾರ ಏನಿದೆ, ಈ ರೀತಿಯಾಗಿ ನನ್ನನ್ನ ಅಪಹರಣ ಮಾಡಿದ್ರು ಅನ್ನೋ ಒಂದು ಕೇಸನ್ನ ನಾಸಿಕ್ ಠಾಣೆ ಪೊಲೀಸರಿಗೆ ನೀಡ್ತಾನೆ. ಅದರ ಆಧಾರದ ಮೇಲೆ ಏನು ಸೇಟ್ ಏನಿದ್ದಾನೆ ಆತ ಜೊತೆಗೆ ಅವರ ಸಹಚರರು ಏನು ಅವರನ್ನ ಕೂಡಿ ಹಾಕಿದ್ರು ಅವರನ್ನ ಈಗ ಪೊಲೀಸರು ಬಂಧಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ 400 ಕೋಟಿ ರೂಪಾಯಿ ಗಾಯಬ್ ವಿಚಾರ ಏನಿದೆ ಅದು ಈಗ ಬೆಳಕಿಗೆ ಬರ್ಬೇಕಾಗಿದೆ. ಅದನ್ನ ಗಾಯಬ್ ಮಾಡಿದವ್ರು ಯಾರು, ಲೂಟಿ ಮಾಡಿದವ್ರು ಯಾರು, ಜೊತೆಗೆ ಯಾವ ಕಾರಣಕ್ಕಾಗಿ ಮಾಡಿದ್ರು, ಜೊತೆಗೆ ಈಗ ಆ ಹಣ ಎಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗ ಮಹಾರಾಷ್ಟ್ರ ಸರ್ಕಾರ SIT ರಚನೆ ಮಾಡಿದೆ. SIT ರಚನೆ ಮಾಡಿ 3 ಅಂದ್ರೆ ಮಹಾರಾಷ್ಟ್ರ, ಗೋವಾ ಹಾಗೇನೆ ಕರ್ನಾಟಕ ಪೊಲೀಸರಿಗೆ ಪತ್ರವನ್ನ ಬರೆಯುವ ಮೂಲಕ ಸಮಗ್ರ ತನಿಖೆಗೆ ಮುಂದಾಗಿರುವಂತದ್ದು. ಹಾಗಾಗಿ ಈಗ ಏನಂತಂದ್ರೆ ಈ ಕಿಡ್ನಾಪ್ ಮಾಡಿದವರು ಬಂಧನ ಆಗಿದೆ, ಆ ವಿಚಾರ ಬೇರೆ. ಆದ್ರೆ ಈಗ ಏನಂತಂದ್ರೆ ರಿಯಲ್ ಆಗಿ ಪೊಲೀಸರಿಗೆ ಚಾಲೆಂಜ್ ಆಗಿರುವಂತ ವಿಚಾರ ಏನು ಅಂತಂದ್ರೆ ಈಗ 400 ಕೋಟಿ ರೂಪಾಯಿ ಹಣ ಎಲ್ಲಿಗೋಯ್ತು, ಯಾರು ಕದ್ಕೊಂಡೋದ್ರು ಮತ್ತು ಅವರ ವಿಚಾರ ಈಗ ಬೆಳಕಿಗೆ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ 3 ರಾಜ್ಯಗಳ ಪೊಲೀಸರು ಈಗ ತಲೆ ಕೆಡಿಸಿಕೊಂಡು ಶೋಧ ಕಾರ್ಯವನ್ನ ನಡೆಸಿರುವಂತದ್ದು. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್ ಡೀಟೇಲ್ಸ್ಗೆ. ದೇಶದ ಅತಿ ದೊಡ್ಡ ರಾಬರಿ ಪ್ರಕರಣ, 400 ಕೋಟಿ ರೂಪಾಯಿಯ ರಾಬರಿ ಪ್ರಕರಣ ಇದು. 400 ಕೋಟಿ ರೂಪಾಯಿಯನ್ನ ದರೋಡೆ ಮಾಡಿಕೊಂಡು ಹೋದವರು ಯಾರು ಅನ್ನೋ ಬಗ್ಗೆ ಈವರೆಗೂ ಕೂಡ ಮಾಹಿತಿ ಇಲ್ಲ. ಆದರೆ ಈ ಥರ 400 ಕೋಟಿ ರೂಪಾಯಿ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಾಟ ಆಗ್ತಾ ಇದೆ ಅನ್ನೋ ಮಾಹಿತಿ ಇದ್ದಂತಹ ಸಂದೀಪ್ ಪಾಟೀಲ್, ಉದ್ಯಮಿ ಕಿಶೋರ್ ಶೇಟ್ ಏನಿದ್ದಾನೆ, ಈ 400 ಕೋಟಿ ರೂಪಾಯಿಯನ್ನು ಸಾಗಾಟ ಮಾಡ್ತಾ ಇದ್ದಂತಹ ಉದ್ಯಮಿ ಕಿಶೋರ್ ಶೇಟ್, ಆತನ ಸ್ನೇಹಿತ ಈ ಸಂದೀಪ್ ಪಾಟೀಲ್, ಈತನಿಗೂ ಕೂಡ ಈ 400 ಕೋಟಿ ರೂಪಾಯಿ ಸಾಗಾಟದ ಮಾಹಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ಕಿಶೋರ್ ಶೇಟ್ ಮತ್ತು ಆತನ ಸಹಚರರು ಸಂದೀಪ್ ಪಾಟೀಲ್ನನ್ನು ಕಿಡ್ನ್ಯಾಪ್ ಮಾಡಿ, ನಿನಗಿದ್ರ ಇನ್ಫಾರ್ಮೇಷನ್ ಇತ್ತು,
ನೀನೇ ಈ ಹಣವನ್ನು ದರೋಡೆ ಮಾಡಿಸಿದೀಯಾ ಅಂತೇಳಿ ಕಿಡ್ನ್ಯಾಪ್ ಮಾಡಿ ಬರೋಬ್ಬರಿ 1.5 ತಿಂಗಳುಗಳ ಕಾಲ ಒತ್ತೆಯಾಳಾಗಿ ಇರಿಸಿಕೊಂಡು ಟಾರ್ಚರನ್ನು ಕೊಟ್ಟಿದ್ದಾರೆ ಅಂತ ಈ ಸಂದೀಪ್ ಪಾಟೀಲ್ ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ಅವರು ಹೊರಗಡೆ ಬಂದ ನಂತರ ಈಗ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದು ಪೊಲೀಸರು 4 ಟಾರ್ಚರ್ ಪ್ರಕರಣಕ್ಕೆ, ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ್ದಾರೆ. 400 ಕೋಟಿ ರೂಪಾಯಿಗೆ ಸಂಬಂಧಪಟ್ಟಂತೆ ಈವರೆಗೂ ಯಾರೂ ಪತ್ತೆಯಾಗಿಲ್ಲ, ಯಾವ ಬಂಧನವೂ ಆಗಿಲ್ಲ. ಸದ್ಯ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಸರ್ಕಾರ SITಯನ್ನ ರಚನೆ ಮಾಡಿದೆ. ಆ ವಿಶೇಷ ತನಿಖಾ ತಂಡ ಈ 400 ಕೋಟಿ ರೂಪಾಯಿ ರಾಬರಿ ಪ್ರಕರಣದ ತನಿಖೆಯನ್ನ ಸದ್ಯ ನಡೆಸ್ತಾ ಇದೆ.